ಅರುಣ್ ಜೇಟ್ಲಿ ಅವರ ಬಜೆಟ್ ಮಂಡನೆಯ ನಂತರ ಮೋದಿ ಅವರು ಕೂಡ ಮಾತನಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ದೇಶದ ಒಂದು ದಿಕ್ಸೂಚಿಯಾಗಿ ಈ ಬಜೆಟ್ ಮಾರ್ಪಾಡು ಆಗಲಿದೆ ಅನ್ನುವಂಥದ್ದು ಅವರ ಒಟ್ಟಾರೆ ಭಾಷಣದ ಸಾರಾಂಶ ಆಗಿತ್ತು. ಎಸ್, ದಿವಾಕರ್ ಸರ್ ಮಾತನಾಡ್ತಾ ಇದ್ರು, ಇದು ಒಂದು ರೀತಿಯ ವ್ಯರ್ಥ ಕಸರತ್ತು ಅಂತ. ಅಂದ್ರೆ ವ್ಯರ್ಥ ಕಸರತ್ತು ಬಜೆಟ್ ಅನ್ನೋದು ಕೇವಲ ಈಗ ಅರುಣ್ ಜೇಟ್ಲಿ ಅವರು ಮಂಡಿಸಿದಂತಹ ಬಜೆಟ್ಗೆ ಮಾತ್ರ ಸೀಮಿತನಾ, ಅಥವಾ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಈ ಸಂಪ್ರದಾಯವೆಲ್ಲ ಬರೀ ವ್ಯರ್ಥ ಕಸರತ್ತುನಾ ಅಂತ ಹೇಳ್ತೀನಿ ಕೇಳಿ. ನಮ್ಮ ಭಾರತದಲ್ಲಿ ನಾವು ಮಾತೆತ್ತಿದ ತಕ್ಷಣ 5,000 ವರ್ಷದ ಗತ ಇತಿಹಾಸ ಅಂತ ಹೇಳ್ಕೊಂಡು ವಿ ಕಮ್ ಡೌನ್ ಟು ದಿ ಮಾಡರ್ನ್ ಇಮಿಟೇಷನ್ ಆಗ್ತಾ ಇದ್ವಿ. ನಾನು ಹೇಳ್ತೀನಿ, ಇಡೀ ಬಜೆಟ್ ಅನ್ನು ನೋಡಿದಾಗ ನಾನು ಬಹಳ ಒಳ್ಳೆ ಕೆಲಸ ಅಂತ ನನಗನ್ಸಿದ್ದು ಒಂದೇ ಒಂದು, 5,000 ಪೋಸ್ಟ್ ಗ್ರಾಜ್ಯುಯೇಟ್ ಸೀಟ್ಸ್ ಅನ್ನ ಜಾಸ್ತಿ ಮಾಡಿದ್ರು. ಇವತ್ತು ನಮ್ಮಲ್ಲಿ ಡಾಕ್ಟರ್ಸ್ ಕೊರತೆ ಇದೆ, ಪೋಸ್ಟ್ ಗ್ರಾಜ್ಯುಯೇಟ್ಸ್ ಕೊರತೆ ಇದೆ. ಅದೊಂದು ಬಿಟ್ರೆ ಉಳಿದೆಲ್ಲ ಇದೆಯಲ್ಲ. ನೀವು ಏನಾಗಿದೆ ಜನಕ್ಕೀಗ ಅಂದ್ರೆ, ಬಹಳ ಮೊದಲು ಬಜೆಟ್ ಕನಸುಗಳು ಅವೆಲ್ಲ ಇತ್ತಲ್ಲ. ಈಗ ಶೇರ್ ಮಾರ್ಕೆಟ್, ಸೆನ್ಸೆಕ್ಸ್ ಏರಿಳಿತ ಅಂದ್ರು. ಈ ಶೇರ್ ಮಾರ್ಕೆಟ್ ಅಲ್ಲಿ ಆಟ ಆಡೋರು ಎಷ್ಟು ಜನ. ಇವತ್ತೇ ಬಜೆಟ್ ಅಲ್ಲಿ ಹೇಳಿದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಿದವರು 24 ಲಕ್ಷ ಜನ. ಎಲ್ಲಿವರೆಗೆ ಒಬ್ಬ ಪ್ರಾಮಾಣಿಕ ಮನುಷ್ಯನನ್ನ ತೆರಿಗೆ ಗಳ್ಳನಾಗಿ ರೂಪಿಸ್ತಕ್ಕಂತಹ ಕಾನೂನುಗಳು ಮತ್ತು ವ್ಯಾಪ್ತಿಗಳು ಇರ್ತದಲ್ಲ, ಈ ವ್ಯವಸ್ಥೆ ಹೋಗದೆ ಹೋದ್ರೆ ನೀವೇನಂತ, ಈಗ ಅಮೆರಿಕ ಸರಿಯೋ ತಪ್ಪು, ನಿನ್ನ ಆದಾಯ 100 ರೂಪಾಯಿ ಇದ್ರೆ 30%, 25% ಕಟ್ಬಿಡು, ಉಳಿದು ಏನಾರ ಮಾಡ್ಕೊಳಪ್ಪ ಅಂತಾರೆ. ಆ ಮಾದರಿಯಲ್ಲಿ ಸರಳೀಕರಣ ಮಾಡದೆ ಹೋದ್ರೆ ಇದು ಒಂದಾಗಿದ್ದು ಕಷ್ಟ. ಇನ್ನೊಂದು ಹೇಳಿದ್ರು, ರಾಜಕೀಯ ಪಕ್ಷಗಳಿಗೆ ಬಾಣ. ರಾಜಕೀಯ ಪಕ್ಷಗಳ ಎಲ್ಲ ವಿಶ್ವಾಸಾರ್ಹತೆಯನ್ನ ಕಳ್ಕೊಂಡು ಯಾವ ರಾಜಕೀಯ ಪಕ್ಷಗಳು ನಂಬಲಾರ್ಹ ಎಂಬ ಪ್ರಸಂಗದಲ್ಲಿ ಇನ್ನು ರಾಜಕಾರಣಿಗಳಿಗೆ ಸಾಲ ಕೊಡೋದಿಲ್ಲ, ರಾಜಕಾರಣಿಗಳಿಗೆ ಕಾರ್ ಲೋನ್ ಕೊಡಲ್ಲ, ರಾಜಕಾರಣಿಗಳಿಗೆ ಬಾಡಿಗೆ ಮನೆ ಕೊಡಲ್ಲ. ಇಂಥ ಸನ್ನಿವೇಶದಲ್ಲಿ ಇನ್ನು ಬಾಂಡ್ ನಲ್ಲಿ ಯಾರ ದುಡ್ಡು ಕೊಡ್ತಾರ? ಇದರಲ್ಲಿ ಏನೋ ಒಂದು ಅಜೆಂಡಾ ಇದೊಂದು ಅಜೆಂಡಾ ಇದೆ. ಇದು ಮುಂದಿನ ವರ್ಷ ನಾವು ಇದು ಚರ್ಚೆ ಮಾಡ್ಬೇಕಾದ್ರೆ ನಮ್ಮ ಗೆಳೆಯ ರವಿ ಸುಬ್ರಹ್ಮಣ್ಯಂ ಇಲ್ಲೇ ಇರ್ತಾರೆ, ಹೇಳ್ತೀನಿ. ಅವಾಗ ಯಾರ್ಯಾರು ಕೊಟ್ಟರು ಅಂತ ಒಂದು ಆರ್ ಟಿ ಐ ಇನ್ಫಾರ್ಮೇಶನ್ ಕೇಳಿದ್ರೆ ಅದೇ ರಾಜೀವ್ ಚಂದ್ರಶೇಖರ್, ಅದೇ ಅದಾನಿ, ಅದೇ ಅಂಬಾನಿ ಅವರೇ ಅವ್ರಿಗೆ ಕೊಟ್ಟಿರ್ತಾರೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ಲಿಕ್ಕೆ ಏನು ಕನಸುಗಳನ್ನ ಮಾಡಿ ಜನವಂಚನೆ ಮಾಡಿದ್ರು, ಜನದ್ರೋಹಿ ಅಲ್ಲ ಸರ್. ಈಗ ಹಣ ಎಲ್ಲಿಂದ ಬರುತ್ತೆ, ಯಾರು ಹಾಕ್ತಾರೆ, ಯಾರು ಫಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಗೊಂದಲಗಳಿವೆ ಮತ್ತು ಜನರಿಗೆ ಅನುಮಾನಗಳಿವೆ. ಪಾರದರ್ಶಕವಾಗಿ ಮಾಡಿ ಅನ್ನುವಂತಹ ಒಂದು ಬೇಡಿಕೆ ಇತ್ತು. ಆ ಹಿನ್ನೆಲೆಯಲ್ಲಿ 20,000ದಿಂದ 2,000ಕ್ಕೆ ಇಳಿಸಲಾಗಿದೆ. ಅದನ್ನು ಕೂಡ ತಾವು ಚೆಕ್ ಮೂಲಕ ಅಥವಾ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿ ಇಲ್ವಾ ಸರ್? ಟ್ರಾನ್ಸ್ಪರೆನ್ಸಿ ಇಲ್ವಾ ಅಂತ ಹೇಳ್ತೀನಿ. ನಿಮ್ಗೊಂದು ಹೇಳ್ತೇನೆ, ರಾಜೀವ್ ಗಾಂಧಿ ಅವರು ಒಂದು ಬಹಳ ಐತಿಹಾಸಿಕ ಹೇಳಿಕೆ ಕೊಟ್ಟಿದ್ರು. 100 ರೂಪಾಯಿಯನ್ನ ದೆಹಲಿಯಲ್ಲಿ ಜನರೇಟ್ ಮಾಡಿ ಖರ್ಚು ಮಾಡಿದ್ರೆ ಅದು ಹಳ್ಳಿಗೆ ಹೋಗ್ಬೇಕಾದ್ರೆ 8 ರೂಪಾಯಿ ಆಗಿರುತ್ತೆ ಅಂತ. 18 ರೂಪಾಯಿ ಆಗಿರುತ್ತೆ. ಹಂತದಲ್ಲಿ ಅದನ್ನ ತಿನ್ಕೋತಾ ಹೋಗ್ತಾರೆ ಅಂತ. ಬಹುಶಃ ಅದನ್ನೆಲ್ಲ ಬದಲಾವಣೆ ಮಾಡಿ ನರೇಂದ್ರ ಮೋದಿ ಬಹುಶಃ ಸ್ವಾತಂತ್ರ್ಯಾನಂತರ ಈ ದೇಶದಲ್ಲಿ ಏನು ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಹಿಟ್ಲರ್ ಏನು ಜನಕ್ಕೊಂದು ಆಶೋತ್ತರಗಳನ್ನ ನೋಡಿದ, ಹಿಟ್ಲರ್ನ ಬಿಟ್ಟರೆ ಅತಿ ಹೆಚ್ಚು ಕನಸುಗಳನ್ನ ಮಾರಿದವರೇ ನರೇಂದ್ರ ಮೋದಿ. ಈ ಬಜೆಟ್ ಎಲ್ಲ ನೋಡಿದ್ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ನೀವು ಒಂದು ಹೇಳ್ತೀನಿ ಕೇಳಿ, ಇವತ್ತು ಮಧ್ಯಮ ವರ್ಗ ಏನು ಹಾಗೆ ಹೀಗೆ ಅಂತ ಬಹಳ ನಾವು ನಮ್ಮ ಕ್ಷೇತ್ರದ ಶಾಸಕರಿದ್ದಾರೆ ರವಿ ಸುಬ್ರಹ್ಮಣ್ಯಂ ಅವರು, ನಮ್ಮಲ್ಲೆಲ್ಲ ಇರೋರು ಮಧ್ಯಮ ವರ್ಗದವರು. ಅವರೆಲ್ಲ 5 ಲಕ್ಷ ಆಗತ್ತೆ, ಬೆಳಗ್ಗೆ ವಾಕಿಂಗ್ ಅಲ್ಲಿ 5 ಲಕ್ಷ ಆಗತ್ತೆ, 8 ಲಕ್ಷ ಆಗತ್ತೆ. 2.5 ನಾನು ಹೇಳುದು ಗುಡ್ಡ ಅಗದು ಇಲಿ ಹಿಡಿದ್ರು ಅಂತ ನಮ್ಮ ಮಲೆನಾಡಲ್ಲಿ ಗಾದೆ ಇದೆ. ಅದರಿಂದ ಗುಡ್ಡ ಈ ತರದ ಅದರಿಂದ ಹೇಳ್ತೇನೆ. ಅದರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಿರೀಕ್ಷೆ ಇಟ್ಕೊಳ್ಳಲ್ಲ, ವಾಸ್ತವಾಂಶವನ್ನ ಹೇಳ್ತಾ ಇದೀನಿ. ಇವತ್ತು ರಾಜಕೀಯದಲ್ಲಿ ಯಾರು ಯಾವುದಕ್ಕೂ ಕೊಡಲ್ಲ ಅಂತ. ಈಗ ಅಟ್ಲೀಸ್ಟ್ ಇವಾಗ್ಲಾರು ಆ ಯೋಗ್ಯತೆ ಅರ್ಹತೆ ಬೆಳೆಸ್ಕೊಳ್ಳಿ ರಾಜಕಾರಣಿಗಳು, ಅವ್ರನ್ನೂ ನಂಬಿ ಸಾಲ ಕೊಡುವಂತ ಜನ ಬರಲಿ, ಆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ. ಈಗ ನೀವು ಹೇಳಿದ್ರಿ, ಈಗ 18% ಅಲ್ಲ, ರಾಜೀವ್ ಗಾಂಧಿ ಅವರು ಹೇಳಿದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಈಗ ಅದಕ್ಕೋಸ್ಕರನೇ ಆ 92% 82% ಅದನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಅಕೌಂಟ್ ಟ್ರಾನ್ಸ್ಫರ್ ಆಗ್ಲಿ, ಅವ್ನು ಯಾರೋ ಮಧ್ಯದಲ್ಲಿ ಇರ್ತಕ್ಕಂಥ ರವಿ ಸುಬ್ರಹ್ಮಣ್ಯಂ ಸರ್, ವ್ಯರ್ಥ ಕಸರತ್ತು ಅದು ಇದು. ಈಗ ಕಾಂಗ್ರೆಸ್ನವರಿಂದ ಹೇಗಿರಬಹುದು ಬಜೆಟ್ ಅಂದ್ರೆ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ
ಬಹಳಷ್ಟು ಜನ ಹೇಳ್ತಾ ಇರೋದು ಏನು 2000 ಮೇಲಿನ ಫಂಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ನೀವು ಕೊಡ್ತೀರಿ ಅಂದ್ರೆ ಅದಕ್ಕೆ ಒಂದು ಅಕೌಂಟ್ ಇರಬೇಕು, ಅಂದ್ರೆ ಅದನ್ನ ನೀವು ಇದು ಚೆಕ್ಸ್ ಮುಖಾಂತರ ಇನ್ನು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬಹುದು ಮತ್ತು ರಾಜಕೀಯ ಪಕ್ಷಗಳು ಕೂಡ IT ರಿಟರ್ನ್ ಮಾಡಬೇಕು ಅನ್ನುವಂಥದ್ದು ಒಂದು ಒಳ್ಳೆಯ ಒಂದು ಪಾರದರ್ಶಕವಾದಂತಹ ನಡೆಗೆ ಮುಂದಾಗ್ತಾ ಇದೆ ಈ ಗವರ್ನಮೆಂಟ್ ಅನ್ನೋದು ಒಂದು. ಇನ್ನೊಂದು ಕಡೆ ಈ ಕಪ್ಪು ಹಣವನ್ನ ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡ್ ಮಾಡೋದಕ್ಕೆ ಫ್ಲಡ್ ಗೇಟ್ಸ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಒಬ್ಬೊಬ್ರು 2,2 ಸಾವಿರ ಅಂದ್ರೆ ಬೇಕಾದಷ್ಟು ಜನ ಹಾಕ್ಬಿಡ್ಬೋದು ಒಳಿಕೆ ಅನ್ನುವಂಥದ್ದು. ಸೊ ಇದನ್ನ ಹೇಗೆ ನೀವು ವಿಮರ್ಶೆ ಮಾಡ್ತೀರಾ ಅನ್ನೋದನ್ನ ನಾನು ಕೇಳ್ತೀನಿ. ಎಸ್, ಹಾಗಾದ್ರೆ ಇವತ್ತು ಮಂಡನೆಯಾದಂತಹ ಬಜೆಟ್ ನಲ್ಲಿ ಯಾವುದು ದುಬಾರಿ ಯಾವುದು ಅಗ್ಗ ಅನ್ನೋದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ನಿರೀಕ್ಷೆಯಂತೆ ಕೇಂದ್ರ ಬಜೆಟ್ ಮಂಡನೆಯಾಗಿದೆ, ತಾವು ಕೂಡ ನೋಡಿದಿರಿ. ನೋಟ್ ಬ್ಯಾನ್ ಎಫೆಕ್ಟ್ ಏನಾದ್ರೂ ಬಜೆಟ್ ನಲ್ಲಿ ಕಾಣಿಸಿಕೊಂಡಿದೆಯಾ? ನಾನು ಇಲ್ಲಿರುವಂತಹ ಅತಿಥಿಗಳನ್ನ ಕೇಳಬೇಕು. ಬಡ ಹಾಗೂ ಮಧ್ಯಮ ವರ್ಗಕ್ಕೆ ಸಿಹಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಬಟ್ ಅದರಲ್ಲೂ ಕೂಡ ಬಹಳಷ್ಟು ರೀತಿಯಾದಂತಹ ವಾದ ವಿವಾದಗಳಿವೆ. ಆದಾಯ ತೆರಿಗೆ ಮಿತಿಯಲ್ಲಿ ಸ್ವಲ್ಪ ಏರಿಸಿದ್ದಾರೆ, ಆದ್ರೆ ಹೆಚ್ಚಿನ ಆದಾಯದಾರರಿಗೆ ಮತ್ತು ಶ್ರೀಮಂತರಿಗೆ ಶಾಕ್ ನೀಡಿದ್ದಾರೆ. ರೈತರಿಗೆ ಯುವಜನತೆಗೆ ಮೋದಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳ ಮೇಲೆ ಮೋದಿ ಬಜೆಟ್ ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇರುವಂತಹ ಯಾವುದೇ ಒಂದು ರಾಜ್ಯಕ್ಕೂ ಸ್ಪೆಷಲ್ ಆಗಿ ಹೆಸರನ್ನ ಮೆನ್ಷನ್ ಮಾಡಿ ಯಾವುದೇ ರೀತಿಯ ಕೊಡುಗೆಗಳನ್ನ ಕೊಟ್ಟಿಲ್ಲ. ತಾವೀಗ ನೋಡ್ತಾ ಇರುವಂತಹ ಒಂದು ಬ್ರೇಕಿಂಗ್ ಪಾಯಿಂಟ್ಸ್ ಅಲ್ಲಿ ಯಾವುದು ಅಗ್ಗ ಯಾವುದು ದುಬಾರಿ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅದರಲ್ಲಿ ಸಿಗರೇಟ್, ಪಾನ್ ಮಸಾಲ, LED ರೇಟ್ ಹೆಚ್ಚಾಗುತ್ತೆ. ಇನ್ನುಳಿದಂತೆ ಬಯೋ ಟಾಯ್ಲೆಟ್ ಅಂಧರಿಗೆ ಉಪಯೋಗವಾಗುವಂತಹ ರೈಲ್ವೆ ನಿಲ್ದಾಣಗಳಿಗೆ ಬಜೆಟ್ನಲ್ಲಿ ಆದ್ಯತೆಯನ್ನ ಕೊಡಲಾಗಿದೆ. ಎಸ್ ಸರ್, ಹೇಳಿ ಸರ್. ರವಿ ಸುಬ್ರಹ್ಮಣ್ಯ ಅವರು, ಇವತ್ತು ತಾವು ಹೇಳ್ತಾ ಇದ್ರಿ, ಇವತ್ತು ಏನು ರಾಜಕೀಯ ಪಕ್ಷಗಳ ದೇಣಿಗೆ, ರಾಜಕೀಯ ಪಕ್ಷಗಳಿಗೆ ಬಹಳ ದೇಣಿಗೆ ಅಂತ 20,000 ರೂಪಾಯಿಯನ್ನ ಇಲ್ಲಿವರೆಗೆ ಯಾವುದೇ ಅಕೌಂಟ್ ಇಲ್ದಲೆ ಒಬ್ಬ ವ್ಯಕ್ತಿ ಹತ್ರ ತಗೊಳ್ಬಹುದಾಗಿತ್ತು. ಈಗೇನು ಹೇಳಿದ್ದಾರೆ, ದೇಣಿಗೆ ತಗೊಳ್ತಕ್ಕಂಥದ್ದಲ್ಲ, ದೇಣಿಗೆ ತಗೊಳ್ತಕ್ಕಂಥದ್ದನ್ನ 20,000ದಿಂದ 2,000 ರೂಪಾಯಿಗೆ ಇಳಿಸಿದ್ದಾರೆ. ಆ 2,000ಕ್ಕೂ ಕೂಡ ಅಕೌಂಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ 2,000 ರೂಪಾಯಿಗೂ 2,000 ರೂಪಾಯಿ ಮೇಲ್ಗಡೆ ದೇಣಿಗೆ ಕೊಡ್ತಕ್ಕಂಥದ್ದು ನೀವು ಯಾವುದೇ ವಿಚಾರಗಳಿದ್ರು ಕೂಡ ನೀವು ಅಕೌಂಟಲ್ಲಿ ಕೊಡಬೇಕಾಗತ್ತೆ. ಕೊಡ್ತಕ್ಕಂಥದ್ದಕ್ಕೂ ಅಕೌಂಟಬಿಲಿಟಿ ತಂದಿರೋದು, ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಅಟ್ಲೀಸ್ಟ್ ಇಲ್ಲಿವರೆಗೆ ಏನು ಆಗ್ತಾ ಇತ್ತು ಅದಕ್ಕೊಂದು ಬ್ರೇಕ್ ಹಾಕಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಒಂದು ಟ್ರಾನ್ಸಾಕ್ಷನ್ 3 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ಮಾಡಬಾರ್ದು ಅಂತ. ಯಾಕಂತ ಹೇಳಿದ್ರೆ ಇವನ್ ಎಲ್ಲವನ್ನು ಕೂಡ ಎಲ್ಲೋ ಒಂದ್ ಕಡೆ ಸುಧಾರಣೆಯನ್ನು ತರೋ ದೃಷ್ಟಿಯಿಂದ ಇದೆ ಹೊರತು ಈಗ ನಾವು ಹೇಳಿದಂಗೆ ಬರೀ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಅನ್ನು ಜಾಸ್ತಿ ಮಾಡಿದ ಮಾತ್ರಕ್ಕೆ ದೇಶದ ಅಭಿವೃದ್ಧಿ ಆಗುತ್ತೆ ಅಂತಲ್ಲ. ನಾವಿವತ್ತು ಅಗ್ರಿಕಲ್ಚರ್ ಸೆಕ್ಟರ್ಗೆ ಏನು ಕೊಡ್ತಾ ಇದ್ದೀವಿ, ರೂರಲ್ ಡೆವಲಪ್ಮೆಂಟ್ ಏನು ಮಾಡ್ತಾ ಇದ್ದೀವಿ, ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಯೂತ್ಸ್ಗೆ ಏನು ಮಾಡ್ತಾ ಇದ್ದೀವಿ, ಇದ್ರ ಕಡೆ ಗಮನ ಕೊಡಬೇಕಾಗಿದೆಯೇ ಹೊರತು ಅದನ್ನು ಬಿಟ್ಬಿಟ್ಟು ನನಗೆ ಬರೀ ಇನ್ಕಮ್ ಟ್ಯಾಕ್ಸ್ ಒಂದರಲ್ಲೇ ಎಲ್ಲ ಶೇಕಡ. ಈಗ ತಾವು ಹೇಳಿದ್ರಿ, ಈಗ ಯಾವುದು ನಮಗೆ ಕಡಿಮೆ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥ 1% ಜನ ಇದ್ದಾರೆ. 1% ಜನಕ್ಕೆ ಯಾವ ರೀತಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಆಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕಾಗಿದೆ. ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ ರೈತರು ಬಹಳ ಮುಳುಗೋಗ್ಬಿಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಅಂತಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ ಆದ್ರೆ ಎಲ್ಲರಿಗೂ ಹೆಲ್ಪ್ ಆದಂಗೆ ಆಗುತ್ತೆ. ಇವತ್ತು ರೈತರುಗಳು ಬಹಳ ಒಂದ್ ನಿಮಿಷ ಕಂಪ್ಲೀಟ್ ಅಲೋಕೇಶನ್ ಬೇರೆ ಅಲ್ಲಿ ಹೇಳ್ತಿದ್ದೆ ನೋಡಿ. ಈಗ ಎಕ್ಸಾಂಪಲ್ ಮನ್ರೇಗಾಗ 48,000 ಕೋಟಿ ಅಂದ್ರೆ ಹೋದ ವರ್ಷ 2014 ಎಲೆಕ್ಷನ್ ಅಲ್ಲಿ ಬೋಗಸ್ ಅಂದ್ರೆ ಇವತ್ತು ಕೂಡ ಕೊಟ್ಟಿಲ್ಲ. ನೀವು ಆತ್ಮಹತ್ಯೆ ಮಾಡಬೇಡಿ. ಇವತ್ತು ನೋಡಿ ಅಗ್ರಿಕಲ್ಚರ್ಗೆ 48,000 ಸೆಕ್ಟರ್ ಅಲ್ಲಿ ಎಲ್ಲ ಮಣ್ಣು ತಿಂತಾ ಇದ್ದಾರೆ ಅಂತಕ್ಕಂಥದ್ದು. ಇವತ್ತು ಏನಾಗ್ತಾ ಇದೆ ಅಂದ್ರೆ ದೇಶದಲ್ಲಿ ಮನ್ರೇಗಾದಲ್ಲೇ ಕೆರೆಗಳನ್ನ ಅದಕ್ಕೆಲ್ಲ ಒಂದ್ ನಿಮಿಷ ನಾನು ಬರ್ತಿದ್ದೀನಿ. ನೀವು ಮಾತಾಡುವ ಮಧ್ಯದಲ್ಲಿ ಇವತ್ತು ಶಾಕ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಇವತ್ತೇನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಯುವಕರಿಗೆ ಉದ್ಯೋಗವನ್ನ ಯಾವ ರೀತಿ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ನೋಡ್ಬೇಕು. ಯಾವ್ದನ್ನ ಇವತ್ತು ಸಾಲ ಮಾಡಿ ತುಪ್ಪ ತಿನ್ನು ಸಿಸ್ಟಮ್ ಅನ್ನೆಲ್ಲ ಬಿಟ್ಬಿಡ್ಬೇಕಾಗಿದೆ. ಇವತ್ತು ನಮಗೇನಾಗಿದೆ, ಇವತ್ತು ಸ್ಕಿಲ್ ಲೇಬರ್ ಇವತ್ತು ಏನಿದ್ದಾರೆ, ಇವತ್ತು ತಗೊಂಡು ನೀವು ಹೊರಗಡೆ ತಗೊಂಡ್ರೆ ಇವತ್ತು ಜಪಾನ್ ನಲ್ಲಿ 81% ಸ್ಕಿಲ್ ಲೇಬರ್ಸ್ ಇದ್ದಾರೆ. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ನಿಮಗೆ 76% ಇದ್ದಾರೆ. ಇಂಡಿಯಾದಲ್ಲಿ ಎಷ್ಟು ಜನ 5% ಇದ್ದಾರೆ. ಇದಕ್ಕೆ ಡೆವಲಪ್ಮೆಂಟ್ಗೆ ನಾವು ಆದ್ಯತೆ ಕೊಡಬೇಕೇ ಹೊರತು ಅವ್ರನ್ನ ಯಾವ ರೀತಿ ಮೇಲ್ ತಂದ್ಬಿಟ್ಟು ನಾವು GDP ಅನ್ನು ಯಾವ ರೀತಿ ಜಾಸ್ತಿ ಮಾಡ್ತೀನಿ, ಪ್ರತಿಯೊಬ್ಬನ ವೈಯಕ್ತಿಕ ಆದಾಯ ಯಾವ ರೀತಿ ಜಾಸ್ತಿ ಆಗುತ್ತೆ ಅನ್ನೋದು ನೋಡೋದು ಬಿಟ್ಟು ನೀವು ಬೇರೆ ಯಾವುದೋ ಯೋಚನೆ ಮಾಡ್ತಕ್ಕಂಥದ್ದಲ್ಲ. ಬರೀ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಅನ್ನು ಜಾಸ್ತಿ ಮಾಡೋದ್ರಿಂದ ಯಾವನ ಮನೆ ಒಳಗೆ ಕೂತಿರ್ತಕ್ಕಂಥ ಯುವಕನಿಗೆ
ತಿಳ್ಕೊಂಡೆ ನಿಮ್ಗೂ ಎಲ್ಲ ಅದೇ ರೋಗ ಹಿಡಿದ್ಬಿಟ್ಟಿದೆ ಕಣ್ರಿ. ಎಲ್ಲ ನಿಮ್ಗೆ ಒಂಥರ ಇಟ್ ಬಿಕಮ್ ಪಾರ್ಟಿ ನೀವು ರವಿ ಸುಬ್ರಹ್ಮಣ್ಯ ಅವರೇ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಇನ್ಕಮ್ ಟ್ಯಾಕ್ಸ್ ಇದು ಕಡಿಮೆ ಮಾಡ್ಬಿಟ್ರೆ ಮುಗ್ದೋಯ್ತಾ ಅಂತ ನೀವೆಲ್ಲ ಯಾಕೆ ಮಿಕ್ಸ್ ಮಾಡ್ತಾ ಇದ್ದೀರಾ? ಇಲ್ಲಿ ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು, ರೈತರು, ಆಯಾ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅವರವರ ಆಶೋತ್ತರಗಳು ಇರುತ್ತೆ. ನೀವು ರೈತರು ಕೊಟ್ಬಿಟ್ಟಿದೀವಿ, ನೀವು ಸಮಾಧಾನ ಮಾಡ್ಕೊಳ್ಳಿ, ನಾವು ಅವ್ರು ಕೊಟ್ಬಿಟ್ಟಿದೀವಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತಂದ್ರೆ ಇದ್ಯಾವ ನ್ಯಾಯ ಅಂತ ಇರ್ತಕ್ಕಂಥದ್ದು. ಈಗಾಗಲೇ ಮಧ್ಯಮ ವರ್ಗಕ್ಕೆ ತಾವು ಕೇಳಿದಾಗೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಅನ್ನ 2.5 ಲಕ್ಷದನ್ನ 3 ಲಕ್ಷಕ್ಕೆ ಮಾಡಿದ್ದಾರೆ. 5 ಲಕ್ಷದವರೆಗಿಂದ 10% ಬರ್ತಾ ಇದೆ ನೋಡಿ ಆದಾಯ ತೆರಿಗೆ ಗಣಿತನ. ಆದಾಯ ತೆರಿಗೆ ಗಣಿತ ನಮ್ ಸುಬ್ರಹ್ಮಣ್ಯ ಸರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಜನರಿಗೆ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ಎಸ್ ಸರ್, ತಿಳ್ಕೊಳ್ಳಕ್ಕೆ ಏನೋ ಮಾಡ್ಬಿಟ್ಟಿದ್ದಾರೆ ಅನ್ನೋ ತರದಲ್ಲಿ ಇದು ಆಗಿದ್ರು ಒಂದು ದೃಷ್ಟಿ ನೋಡ್ಬಿಡಿ. ಇನ್ಫ್ಲೇಷನ್ ರೆಕಾರ್ಡೆಡ್ ಇಸ್ ಅಬೌಟ್ 4% ಲಾಸ್ಟ್ ಇಯರ್ ಇಂದ. ಅದು ನಿಮಗೆ ಅಕಸ್ಮಾತು ನೀವು 3 ರಿಂದ 5 ಲಕ್ಷವರೆಗೆ ನೀವು ತಗೋತಾ ಇತ್ತು ಅಂತಂದ್ರೆ ಇಸ್ ಎ ಇನ್ಫ್ಲೇಷನರಿ ಕಾಸ್ಟ್ ಆಫ್ ಅಟ್ ಲೀಸ್ಟ್ ಅಬೌಟ್ 8,000 to 12,000 rupees ಆನ್ ದಟ್. ಸೊ ಅದಕ್ಕೆ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ಷನ್ ಅಲ್ಲಿಗಲ್ಲಿ ಸರಿ ಹೋಗುತ್ತೆ ಹೊರತು ಯು ರಿಯಲಿ ಡೋಂಟ್, ನಿಮ್ಮ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಲ್ಲ. ಇಲ್ಲ ಹಾಗಂತ ನೋಡಬಾರ್ದು. ನಮ್ಮ ದೇಶದಲ್ಲಿ 2-3 ಕಾನೂನುಗಳು ಬದಲಾವಣೆ ಆಗಿದೆ ಕಳೆದ ಬಹಳಷ್ಟು ವರ್ಷಗಳಿಂದ. ನಾವು ನೋಡ್ಬೇಕಾದ್ರೆ ಬಜೆಟ್ ಅಲ್ಲೂ ನೋಡ್ಬೇಕದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅಮೆಂಡ್ ಮಾಡಿದ್ದಾರೆ. ಅಮೆಂಡ್ ಮಾಡಿಬಿಟ್ಟು ಹಣದುಬ್ಬರವನ್ನ 4 ± 2% ಅಂತ ಕ್ಯಾಪ್ ಮಾಡಿದ್ದಾರೆ ಫಸ್ಟ್ ಟೈಮ್. ಆ ಧೈರ್ಯ ಯಾರಿಗೂ ಇರಲಿಲ್ಲ. ಆ ಧೈರ್ಯ ಮೊದಲು ಯಾವ ಸರ್ಕಾರಕ್ಕೂ ಇರಲಿಲ್ಲ, ಅದು ಬೇರೆ ವಿಷಯ. ಆದ್ರೆ 2-3 ವಿಷಯ ನಾನು ಹೇಳಬೇಕು ರಾಧಾ ಅವರೇ. ಒಂದು, ಈ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಲ್ಲಿ ಬರುವಂತ ಇನ್ವೆಸ್ಟ್ಮೆಂಟ್ಸ್ ಗಳನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಓದುವಂತ ಇದು ಮಾಡಿಲ್ಲ. ಈ ಸತಿ ತಗೊಂಡು ಅನೆಕ್ಷರ್ಗೆ ಹಾಕಿದ್ದಾರೆ. ಅನೆಕ್ಷರ್ ನೋಡ್ಕೊಡ್ರಪ್ಪ, ಅದರಲ್ಲೆಲ್ಲ ಪ್ರಾಜೆಕ್ಟ್ ವೈಸ್ ಡೀಟೇಲ್ಸ್ ಇದೆ ಅಂತ ಮಾಡಿದ್ದಾರೆ. ಔಟ್ಕಮ್ ಬಜೆಟ್ ತೋರಿಸ್ತಿದ್ದಾರೆ. ಅಂದ್ರೆ ಈಗ ನಾವು ಒಂದು ಅಲೋಕೇಶನ್ ಮಾಡಿದೀವಿ ಒಂದು ಸೆಕ್ಟರ್ಗೆ, ಅದನ್ನ ಉಪಯೋಗಿಸಿಲ್ವಾ, ಉಪಯೋಗಿಸದೇ ಇದ್ರೆ ಎಷ್ಟು ಉಪಯೋಗಿಸಿಲ್ಲ ಅಂತ ಔಟ್ಕಮ್ ಬಜೆಟ್ ಮಾಡಿ. ಇದು ನಮ್ಮ ರಾಜ್ಯ ಸರ್ಕಾರ ಕಲಿಬೇಕಾಗಿರುವಂತದ್ದು. ಔಟ್ಕಮ್ ಬಜೆಟ್ ಬನ್ನೇರುಘಟ್ಟ ರೋಡ್ ಅಲ್ಲಿ 300 ಕೋಟಿ ರೂಪಾಯಿ ಪ್ರತಿ ವರ್ಷ 300 ಕೋಟಿ ರೂಪಾಯಿ ಬನ್ನೇರುಘಟ್ಟ ರೋಡ್. ಒಂದು ಗುದ್ಲಿಪೇಟ್ ಬೀಳಲ್ಲ, ಪ್ರತಿ ವರ್ಷ ಅದೇ ಲೈನ್ ಐಟಮ್ ಬರ್ತಾ ಇರುತ್ತೆ. ಔಟ್ಕಮ್ ಬಜೆಟ್ ಇನ್ಫಾರ್ಮೇಶನ್ ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2007. ಪ್ಲೀಸ್ ಗೋ ಅಂಡ್ ಚೆಕ್. ಆಲ್ ರೈಟ್ ಸರ್, ಸುಬ್ರಹ್ಮಣ್ಯ ಸರ್ ಹತ್ರ ನಾನು ವಾಪಸ್ ಬರ್ತೀನಿ. ಚಂದ್ರಶೇಖರ್ ಅವರೇ, ಆಲ್ ರೈಟ್ ಚಂದ್ರಶೇಖರ್ ಅದ್ ಕೇಳಿ ಚಂದ್ರಶೇಖರ್ ನೋಡಿ, 100 ರೂಪಾಯಿ ಅಲಾಟ್ ಆದ್ರೆ ಬಜೆಟ್ ಅಲ್ಲಿ ಇಲ್ಲ ಸ್ವಾಮಿ. ಇನ್ನೊಂದು ಒಂದೇ ಒಂದು ವಿಷಯ ಹೇಳ್ತೀನಿ ಕರ್ನಾಟಕ ಜನತೆಗೆ. ಸರ್ ಈಗ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಗುಜರಾತ್ಗೂ ಜಾರ್ಖಂಡ್ಗೂ ಏಮ್ಸ್ ಕೊಟ್ಟಿದ್ದಾರೆ. ಪ್ರತಿ ಬಾರಿಯೂ ಸ್ಪೆಸಿಫಿಕ್ ಆಗಿ ಕರ್ನಾಟಕಕ್ಕೆ ಇದು ಅಂತ ಒಂದ್ ಹೆಸರು ನೋಡಲ್ಲ ಸರ್. ಅಂದ್ರೆ ಇಷ್ಟು ಜನ ಸಂಸದರಿದ್ದಾರೆ, ಏನ್ ಮಾಡ್ತಾರೆ, ಏನ್ ಕೇಳ್ತಾರೆ, ಏನು ಇರ್ತಕ್ಕಂತ ನಿಮಾನ್ಸ್ ಅನ್ನ ಇಲ್ಲ ಸರ್. ಶಕ್ತಿಶಾಲಿಯಾದ ಮೆಡಿಕಲ್ ಫೆಸಿಲಿಟಿ ನಮ್ಮಲ್ಲಿ ಇದೆ ಸರ್. ಇವತ್ತು ಒಂದ್ ಹೇಳ್ತೇನೆ, ನಮ್ದು ಪ್ರಾರ್ಥನೆ ಏನಿತ್ತು, ಜಯದೇವಲ್ ಪೋಲಿಯೋ ಡ್ರಾಪ್ಸ್ ಕೊಡಲ್ಲ ನಾನು ನೋಡಿದ್ದೀನಿ. ಬುದ್ಧಿಜೀವಿ ಸರಿ ಇಲ್ಲ. ಸರ್, ಈ ಕಿದ್ವಾ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಸಾಮಾನ್ಯ ಜನ ಬಡವಾದವನು, ಬಡವರು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಖಾಸಗಿಯಲ್ಲಿ ಹೋಗಕ್ಕಾಗಲ್ಲ, ಅವ್ನು ಕಿದ್ವಾಯಿಗೆ ಹೋಗ್ತಾನೆ. ಅದರಿಂದ ಈ ಕ್ಯಾನ್ಸರ್ ಫೆಸಿಲಿಟಿ ಬರೀ ಬೆಂಗಳೂರು ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಇವನ್ ಹಿಂಟರ್ಲ್ಯಾಂಡ್ ಅಲ್ಲಿ ಮಾಡಿದ್ವಿ, ಜಯದೇವಾದ ಮೈಸೂರಲ್ಲಿ ಮಾಡಿದೀವಿ, ಗುಲ್ಬರ್ಗಾದಲ್ಲಿ ಮಾಡಿದ್ವಿ. ಎಲ್ಲದಕ್ಕೂ ತಗ್ಗುತ್ತೀವಿ, ಬಗ್ಗುತ್ತೀವಿ, ಕೊನೆಗೆ ಯಾರೇನ್ ಹೇಳಿದ್ರು ಒಪ್ಕೋತೀವಿ. ಆ ಮನೋಭಾವ ನಮ್ಮಲ್ಲಿದೆ. ಇವತ್ತು ಈಗ ತಾನೇ ಬೆಳಗಿನ ಸೆಷನ್ ಅಲ್ಲಿ ನೋಡಿದಾಗ ಒಂದು ರೈಲ್ವೆ ಪ್ರಾಜೆಕ್ಟ್ಸ್ ನಮಗೆ ಬರಲಿಲ್ಲ ಅಂದ್ರೆ ಪ್ರತಿಯೊಬ್ಬ MLA MP ಗಳು ಆಯಾ ಪಕ್ಷದವ್ರು, ಯಾವುದೇ ಪಕ್ಷದವ್ರು ಇರ್ಬೋದು, ಹೋಗಿ ಅವರು ಮಿನಿಸ್ಟರ್ ಹತ್ರ ಕೂತ್ಕೊಂಡು ಮಾಡಿಸ್ಕೊಂಡು ಬರ್ತಾರೆ. ನಮ್ಮಲ್ಲಿ ಆ ಇಚ್ಛಾಶಕ್ತಿ ಕೊರತೆ ಇಲ್ಲ. ಅದರಿಂದ ಇಚ್ಛಾಶಕ್ತಿ ಒಂದ್ ನಿಮಿಷ ಬರ್ತೀನಿ. ಈಗ ನೀವು ಈಗ ತಾನೇ ಹೇಳ್ತಾ ಇದ್ರಿ ಏಮ್ಸ್ ಅನ್ನೋದು ಒಂದು ನೋಡಿ, ಎಲ್ಲೋ ಒಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಇದೆ, ಒಂದು ಸೌತ್ ಇಂಡಿಯಾದಲ್ಲಿ ಒಂದು ಕೊಡೋದು ಅಥವಾ ಇನ್ನೊಂದು ಕೊಡೋದು ಮಾಡಬೇಕಾಗಿತ್ತು. ಯಾವುದೇ ಒಂದು ಬಜೆಟ್ಟಿನ ಅಧಿವೇಶನ ಕೇಂದ್ರ ಇರಬಹುದು, ರಾಜ್ಯ ಸರ್ಕಾರಗಳಿರಬಹುದು ಇದ್ದಾಗ ಮೊದಲು ನಡೆಯುವ ಕ್ರಿಯೆ ಮೊದಲನೆಯ ದಿನ ಜಂಟಿ ಅಧಿವೇಶನ. ಅಂದ್ರೆ ಈ ಕೆಲಸದಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆಯನ್ನ ಉದ್ದೇಶಿಸಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. KA 51C 1633 ಇನೋವಾ ಕಾರಿನ ಮೇಲೆ 2 ಸಿಂಹಗಳು ದಾಳಿ ನಡೆಸಿವೆ.
ಬನ್ನೇರುಘಟ್ಟಕ್ಕೆ ಬಂದಂತಹ ನಿನ್ನೆ ಸಫಾರಿಗೆ ಬಂದಂತಹ ವೇಳೆ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ವಿಐಪಿಗಳಿಗಾಗಿ ಇನೋವಾ ಕಾರನ್ನ ಬಳಸಲಾಗುತ್ತೆ.